ಸೊ ಫಸ್ಟ್ಲಿ ಇಂಥ ದೊಡ್ಡ ಕ್ಯಾನ್ವಸ್ ಸಿನಿಮಾನ ಪ್ರೇಮ್ ಸರ್ ಬಿಟ್ಟು ಬೇರೆಯವರು ಇದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಬಿಲೀವ್ ಮಾಡೋಕ್ಕೂ ಸಹ ಆಗಲ್ಲ. ಆ್ಯಂಡ್ ನನಗೆ ಸಿನಿಮಾದಲ್ಲಿ ಬಹಳ ಇಷ್ಟ ಆಗಿದೆ ಏನು ಅಂತ ಅಂದರೆ ಎಲ್ಲದೂ ಇಷ್ಟ ಆಯಿತು. ಬಟ್ ಧ್ರುವ ಅವರು ಕ್ಯಾರಿ ಮಾಡಿರೋಂಥ ಇನ್ನಸೆನ್ಸ್, ತುಂಬ ಆ್ಯಕ್ಷನ್ ಇದೆ ಸಿನಿಮಾಲಿ, ಬಟ್ ಅವ್ರಿಗಿರೋಂಥ ಇನ್ನಸೆನ್ಸ್ ಐ ಥಿಂಕ್ ಪ್ರೇಮ್ ಸರ್ ಇರ್ಬೋದು ಆ ಇನ್ನಸೆನ್ಸ್. ಅದಕ್ಕೆ ಅದನ್ನು ಒಂದು ಪಾತ್ರದ ಮೂಲಕ ತರಕ್ಕೆ ಸಾಧ್ಯ. ಎಲ್ಲಿ ಧ್ರುವ ಇನ್ನಸೆನ್ಸ್ ಕ್ಯಾರಿ ಮಾಡಿದ್ರು ನಾನು ಸಿಕ್ಕಾಪಟ್ಟೆ ಎಮೋಷ್ನಲ್ ಆದೆ. ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಅ ಫಿಲ್ಮ್ ಫಾರ್ ಆಡಿಯನ್ಸ್ ಟು ಫೀಲ್ ಎಮೋಷನಲ್. ಯಾವುದೇ ಸಿನಿಮಾ ಆದರೂ ಐ ಥಿಂಕ್ ಅಲ್ಲಿ ಸಿನಿಮಾ ಗೆದ್ದಿದೆ ಅಂತ ನನ್ನ ಒಪಿನಿಯನ್. ಆ್ಯಂಡ್ ಈಗ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ದಿಸ್ ಫಿಲ್ಮ್ ಇಸ್ ಲೈಕ್ ಅ ಫೀಸ್ಟ್. ಈ ಸಿನಿಮಾ ನೋಡೋದು ಒಂದು ಹಬ್ಬದ ಥರ. ಯಾಕೆಂದರೆ ನಾವು ಇಂಥ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ನ ನಾವು ಬಹಳಷ್ಟು ಸಲ ನೋಡೋಕ್ಕೆ ಸಿಗೋದಿಲ್ಲ. ಸೊ ಹಾಗಾಗಿ ರಮೇಶ್ ಸರ್, ರವಿ ಸರ್, ಧ್ರುವ ಇವ್ರದ್ದೆಲ್ಲರದ್ದು ಕಾಂಬಿನೇಷನ್. ಆ್ಯಂಡ್ ಐ ಥಿಂಕ್ ರೇಷ್ಮಾ ಅವ್ರ ಬಗ್ಗೆ ಹೇಳಬೇಕು. ಧ್ರುವ ಅವರ ಎನರ್ಜಿಗೆ ಐ ಥಿಂಕ್ ರೇಷ್ಮಾ ಅವ್ರು ಮಾತ್ರ ಆ ಎನರ್ಜಿ ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಸೊ ಇದೊಂದು ಸಿನಿಮಾ, ಇದೊಂದು ಹಬ್ಬದ ಥರ. ದಯವಿಟ್ಟು ಹೋಗಿ ಥಿಯೇಟರ್ಸಲ್ಲಿ ಸಿನಿಮಾ ನೋಡಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಈ ಸಿನಿಮಾ ನೋಡಿದ್ದಕ್ಕೆ. ಆ್ಯಂಡ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್. ಥ್ಯಾಂಕ್ ಯು.